ಸೊ ನೋಡಿದ್ರಲ್ವಾ ವೀಕ್ಷಕರೇ, ನಾನು CP ಯೋಗೇಶ್ವರ್ ಅವರ ಮಗ ಧ್ಯಾನ್ ಯೋಗೇಶ್ವರ್ ಅವರ ಒಂದು ಹಾಡಿನ ಚಿತ್ರೀಕರಣ ನಡೀತಾ ಇದೆ. ಸೊ ಅಲ್ಲಿಗೆ ಬಂದಿನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಇದನ್ನ ವೀರಗಾಸೆ ಅಂತ ಹೇಳ್ತಾರೆ. ತುಂಬಾ ಅತ್ಯದ್ಭುತವಾಗಿ ಪ್ರದರ್ಶನವನ್ನ ಮಾಡಿದ್ರು. ಸೊ ನನ್ನ ಜೊತೆಗಿದ್ದಾರೆ ಆ ಟೀಮ್, ಕಂಪ್ಲೀಟ್ ಟೀಮ್ ನನ್ನ ಜೊತೆಗಿದೆ. ನಿಜಕ್ಕೂ ನೋಡ್ಲಿಕ್ಕೆ ಕಣ್ಣಿಗೆ ಹಬ್ಬ ಅಂತ ಅನ್ಸುತ್ತೆ. ಆ ಕಂಪ್ಲೀಟ್ ಆಗಿ ಅವರು ಆ ನೃತ್ಯದಲ್ಲಿ, ಆ ವೀರಗಾಸೆಯಲ್ಲಿ ಮಗ್ನರಾಗಿ ತಮ್ಮ ಕೆಲಸವನ್ನ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದೊಂದು ಸಿನಿಮಾ ಶೂಟಿಂಗ್ ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ. ಕಂಪ್ಲೀಟ್ ಆಗಿ ಒಂದ್ ರೀತಿಯಾಗಿ ದೇವರ ಕಾರ್ಯಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ವೀರಗಾಸೆಯಲ್ಲಿ ಎಷ್ಟು ಮೊಳಗಿ ಆ ಒಂದು ವೀರಗಾಸೆಯನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿಯಾಗಿ ಪ್ರದರ್ಶನ ಮಾಡ್ತಾ ಇದಾರೆ ಅಂತಾನೆ ಅನ್ನಿಸ್ತು. ಸೊ ನನ್ನ ಜೊತೆಗಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗೋಣ. ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ನೀವು ಹೇಳ್ತಾ ಇದ್ರಿ ವೀರಗಾಸೆ, ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ವೀರಗಾಸೆ ಅಂತ ಹೇಳ್ತೀವಿ, ಉತ್ತರ ಕನ್ನಡದಲ್ಲಿ ಅದಕ್ಕೆ ಬೇರೆಯದ್ದೇ ಆದಂತ ಪುರುವಂತಿಕೆ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತಾರೆ. ಸೊ ನನಗೆ ಒಂದ್ ರೀತಿಯಾಗಿ ಇದು ಸಾಂಗ್ ಶೂಟ್ ನಡೀತಾ ಇದೆ ಅಂತ ಅನ್ನಿಸ್ತಿಲ್ಲ. ಕಂಪ್ಲೀಟ್ ಆಗಿ ಆ ವೀರಗಾಸೆ ನೃತ್ಯದೊಳಗೆ ಮಗ್ನರಾಗಿ ದೇವರ ಕಾರ್ಯ ಏನೋ ನಡೀತಾ ಇದೆ ಅನ್ನೋ ತರ ಫೀಲ್ ಆಯ್ತು. ಸೊ ಏನ್ ಹೇಳ್ತೀರಾ ಸರ್? ದೇವರ ಕಾರ್ಯ, ಈ ಪುರಾಂತಿಕೆ ಅನ್ನೋದೇ ಆಭರಣಗಳನ್ನು ನೋಡಿದ ಕ್ಷಣವೇ ದೇವರ ಕಾರ್ಯ ಅನ್ನೋದು ಪ್ರಸ್ತುತಪಡಿಸಲಾಗ್ತದೆ. ಈಗ ದಕ್ಷಿಣ ಕನ್ನಡದಲ್ಲಿ ವೀರಗಾಸೆ ಅಂತ ಈ ಒಂದು ಪುರುವಂತಿಕೆ ಕಲೆಗೆ ಕರೀತಾರೆ. ನಮ್ಮ ಉತ್ತರ ಕನ್ನಡದಲ್ಲಿ ಇದಕ್ಕೆ ಪುರುವಂತಿಕೆ ಅಂತ ಕರೀತಾರೆ. ದಕ್ಷಿಣ ಕನ್ನಡದಲ್ಲಿ ಕಿರೀಟ ಮತ್ತು ನೃತ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರ್ತದೆ. ಆದರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಪುರುವಂತಿಕೆಗೆ ಇಲ್ಲಿ ಕಥೆಗಳ ಮೂಲಕ ಜನರಿಗೆ ಒಳ್ಳೆಯ ನೀತಿ ನಿಯಮಗಳನ್ನು ಬಿತ್ತರಿಸ್ತಕ್ಕಂಥ ಮತ್ತು ಧರ್ಮ ಪರಿಪಾಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿಯೂ ಕೂಡ ಈ ಫಿಲ್ಮ್ನಲ್ಲಿ ನಮಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕದೆ ಆ ದೇವರು ಕರುಣಿಸಿಕೊಟ್ಟಿರ್ತಕ್ಕಂಥ ಒಂದು ವರಪ್ರಸಾದ ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಅಷ್ಟೇ ಗೌರವಯುತವಾಗಿ ನಮಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ನಮ್ಮ ಪಾತ್ರ ಏನಿಲ್ಲ ಸರ್, ಇದೇ ವೀರಗಾಸೆ ಕಲೆಯಲ್ಲಿ ಪುರುವಂತಿಕೆ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಫಿಲ್ಮ್ ಶೂಟಿಂಗ್ನಲ್ಲಿ ನಮಗೆ ಪಾತ್ರವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಒಟ್ಟಾರೆಯಾಗಿ 26 ಜನ ನಾವು ಈ ಶೂಟಿಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ನಾವು ಮೂಲತಃ ಹಾವೇರಿ ಜಿಲ್ಲೆ ಬಂಕಾಪುರದಿಂದ ಹಾಗೂ ನಾಗನೂರು ಗ್ರಾಮದಿಂದ, ಹುಬ್ಬಳ್ಳಿ ಪಟ್ಟಣದಿಂದ, ಇನ್ನು ಮಡ್ಲೂರು ಹಾಗೂ ಅನೇಕ ಗ್ರಾಮಗಳಿಂದ ಎಲ್ಲರೂ ಒಂದೇ ಟೀಮ್ನಿಂದ ಬಂದಿದ್ವಿ. ಸೂಪರ್. ನಿಮ್ಮ ಈ ವೇಷಭೂಷಣ ಆಗಿರ್ಬೋದು ಅಂಡ್ ಕಂಪ್ಲೀಟ್ ಆಗಿ ಹೇಗೆ ಅಂದ್ರೆ ಮಾರ್ನಿಂಗ್ ಇಂದನೂ ಕೂಡ ನೀವು ಅಲ್ಲಿ ಮಾರ್ನಿಂಗ್ ಇಂದನೂ ಕೂಡ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಇನ್ನೂ ತುಂಬಾ ಹೊತ್ತುಗಳ ಕಾಲ ಶೂಟಿಂಗ್ ನಡೆಯುತ್ತೆ ಅಂತಾನೂ ಕೂಡ ಕೇಳ್ಪಟ್ಟೆ. ಸೊ ಹೇಗೆ ಸರ್ ಇದೆಲ್ಲ ಹಾಕೊಂಡು ಮ್ಯಾನೇಜ್ ಮಾಡೋದು? ಅದೊಂದು ದೊಡ್ಡ ಸವಾಲ್ ಅಂತಾನೆ ಹೇಳ್ಬೋದು. ಹೌದು ಮೇಡಮ್, ಇದು ಉತ್ತರ ಕರ್ನಾಟಕದ ಗಂಡು ಕಲೆ ದೊಡ್ಡಾಟ ಅಂತ ಕರಿತೇವೆ ಇದನ್ನ. ಸುಮಾರು ಈ ಒಂದು ವೇಷಭೂಷಣ 10 ರಿಂದ 15 kg ಇರುತ್ತೆ ಒಬ್ಬರ ಮೈಯ ಮೇಲೆ. ಇದನ್ನ ನಮ್ಮ ಕಡೆ ಏನ್ ಮಾಡ್ತಿದ್ರು ಅಂದ್ರೆ ಪೂರ್ತಿ ರಾತ್ರಿ ಎಲ್ಲಾ ದಿನ ರಾಮಾಯಣದಾಗ ಆಗಿರ್ಬೋದು, ಮಹಾಭಾರತದ ಆಟಗಳನ್ನ ತಗೊಂಡು ಪೂರ್ತಿ ಬೆಳಗಿನ ಹರಿಗೂ ಕೂಡ ಆಟ ಆಡ್ತಿದ್ರು. ಆದ್ರೆ ವಿಶೇಷವಾಗಿ ನಮ್ಮ ಈ ಒಂದು ಧ್ಯಾನ್ ಯೋಗೇಶ್ವರ್ ಅವರ ಸಿನಿಮಾಕ್ಕೆ ನಮ್ಮ ಜನಪದ ಕಲಾವಿದರನ್ನ ಬಳಸ್ಕೊಳ್ಳೋಣ ಅಂತಕ್ಕಂಥ ನಿಟ್ಟಿನೊಳಗೆ ನಮ್ಮ ಎಲ್ಲಾ ಕಲಾವಿದರನ್ನು ಕೂಡ ಕರೆಸಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮಸ್ತೆ ಮೇಡಮ್. ದೊಡ್ಡಾಟ ಅಂತಂದ್ರೆ ಇವತ್ತು ಕುರುಕ್ಷೇತ್ರದೊಳಗೆ ಹಲವಾರು ಒಂದೊಂದು ತಾಸಿನ ಪ್ರಯೋಗ ಅಂತ ನಾವು ಮಾರ್ಪಡಿಸ್ಕೊಂಡಿರ್ತೀವಿ. ಅದರಲ್ಲಿ ಕರ್ಣನ ಪಾತ್ರ ಆಗಿರ್ಬೋದು, ಆಮೇಲೆ ಅಭಿಮನ್ಯು ಕಾಳಗಂತ ಆಗಿರ್ಬೋದು, ಪಾರ್ಥ ಪ್ರತಿಜ್ಞೆ ಆಗಿರ್ಬೋದು, ಇಂಥ ಹಲವಾರು ನಾಟಕಗಳನ್ನು ನಾವು ಒಂದು ತಾಸಿನ ಪ್ರಯೋಗಗಳನ್ನಾಗಿ ಎಲ್ಲ ಕಡೆಗೆ ಪ್ರಚಾರ ಮಾಡ್ತಾ ಬಂದಿದ್ದೇವೆ.